ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 12 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಸಿದ್ಧಾರ್ಥನ ಮಾತನ್ನು ಆಲಿಸಿದ ರಾಮನು ವಿನಯದಿಂದ ದಶರಥನಿಗೆಂದನು, ಮಹಾರಾಜ, ನಾನು ರಾಜ್ಯ ಭೋಗವನ್ನು ತ್ಯಜಿಸಿ ಕಾಡಿನಲ್ಲಿ ವನ್ಯ ಆಹಾರದಿಂದ ಬದುಕು ನಡೆಸುವವನು. ಎಲ್ಲವನ್ನೂ ಬಿಟ್ಟು ಹೊರಟಿರುವ ನನ್ನನ್ನು ಪರಿವಾರವೇಕೆ ಅನುಸರಿಸಬೇಕು? ಆನೆಯನ್ನೇ ಕೊಟ್ಟವನಿಗೆ ಅದರ ಸರಪಳಿಯ ಮೇಲೇಕೆ ಮೋಹ? ಹೀಗೆ ರಾಜ್ಯವನ್ನೇ ಬಿಡುತ್ತಿರುವ ನನಗೆ ಸೈನ್ಯದಿಂದೇನು ಪ್ರಯೋಜನ? ನನಗೆ ನಾರು ಬಟ್ಟೆಗಳನ್ನು ತರಿಸಿಕೊಡು. ಅವುಗಳೊಡನೆ ಹಾರೆ ಬುಟ್ಟಿಗಳೂ ಬರಲಿ. 14 ವರ್ಷದ ವನವಾಸಕ್ಕೆ ನನಗಿಷ್ಟೇ ಬೇಕಾದದ್ದು. ಹಾಗೆ ನಾಚಿಕೆ ಇಲ್ಲದ ಕೈಕೇಯಿಯು ತಾನೇ ತ್ವರೆಯಿಂದ ಹೋಗಿ ನಾರು ಬಟ್ಟೆಗಳನ್ನು ತಂದು ರಾಮನಿಗೆ ಕೊಟ್ಟು ಉಟ್ಟುಕೋ ಎಂದಳು. ರಾಮನು ಅವಳು ಕೊಟ್ಟ ನಾರು ಬಟ್ಟೆಗಳನ್ನು ತೆಗೆದುಕೊಂಡು ಬೆಲೆ ಬಾಳುವ ಬಟ್ಟೆಗಳನ್ನು ಕಳಚಿಟ್ಟು ನಾರು ಬಟ್ಟೆಗಳನ್ನು ಉಟ್ಟುಕೊಂಡನು. ಲಕ್ಷ್ಮಣನು ರಾಜ್ಯ ಯೋಗ್ಯ ವಸ್ತ್ರಗಳನ್ನು ತೆಗೆದಿಟ್ಟು ದಶರಥನ ಮುಂದೆಯೇ ನಾರು ಬಟ್ಟೆಗಳನ್ನು ಧರಿಸಿದನು. ರೇಷ್ಮೆಯ ಸೀರೆಯನ್ನುಟ್ಟಿದ್ದ ಸೀತೆಯು ಮಾತ್ರ ನಾರು ಮಡಿಯನ್ನು ಕಂಡು ಬೇಟೆಯ ಬಲೆಯನ್ನು ಕಂಡ ಜಿಂಕೆಯಂತೆ ನಡುಗಿದಳು. ಶುಭ ಲಕ್ಷಣೆಯಾದ ಸೀತೆಯು ನಾಚುತ್ತಾ ಕೈಕೇಯಿಯ ಕೈಯಿಂದ ನಾರು ಬಟ್ಟೆಯನ್ನು ತೆಗೆದುಕೊಂಡಳು. ಆಗ ಅವಳಿಗಾದ ಸಂಕಟವನ್ನು ವರ್ಣಿಸುವುದು ಕಷ್ಟ. ಅವಳು ಕಣ್ಣೀರು ಸುರಿಸುತ್ತಾ ರಾಮನನ್ನು ಕೇಳಿದಳು, ಇದನ್ನು ಕಾಡಿನಲ್ಲಿ ವಾಸಿಸುವ ಋಷಿಪತ್ನಿಯರು ಹೇಗೆ ಉಡುತ್ತಾರೋ ನನಗೆ ಗೊತ್ತಿಲ್ಲ. ಎಷ್ಟೇ ಆಲೋಚಿಸಿದರೂ ಅವಳ ಗೊಂದಲ ಪರಿಹಾರವಾಗಲಿಲ್ಲ. ಅವಳು ಒಂದನ್ನು ಕತ್ತಿಗೆ ಸುತ್ತಿ ಇನ್ನೊಂದನ್ನು ಕೈಯಲ್ಲಿ ಹಿಡಿದುಕೊಂಡು ನಾಚಿಕೊಂಡಳು. ಆಗ ಅವಳ ಮುಜುಗರವನ್ನ ಕಂಡ ರಾಮನು ಅವಳ ಬಳಿಗೆ ಹೋಗಿ ಅವಳ ರೇಷ್ಮೆ ಸೀರೆಯ ಮೇಲೆಯೇ ಅದನ್ನು ಉಡಿಸಿದನು. ರಾಮನು ಸೀತೆಗೆ ನಾರುಮಡಿಯನ್ನು ಉಡಿಸುವುದನ್ನು ಕಂಡು ಅಂತಃಪುರದ ಸ್ತ್ರೀಯರೆಲ್ಲರೂ ಕಂಬನಿ ಸುರಿಸಿದರು. ಅವರು ರಾಮನಿಗೆಂದರು, ಕಂದ, ಈ ಮುಗ್ಧೆಯನ್ನು ಕಾಡಿಗೆ ಹೋಗಲು ಯಾರೂ ಹೇಳಿಲ್ಲ. ನೀನು ವನಕ್ಕೆ ತೆರಳಿದ ಮೇಲೆ ನಾವು ಇವಳನ್ನು ನೋಡಿಯಾದರೂ ಸಾಂತ್ವನವನ್ನು ಪಡೆಯುತ್ತೇವೆ. ನೀನು ಲಕ್ಷ್ಮಣನೊಡನೆ ಕಾಡಿಗೆ ಹೋಗು. ಕಾಡಿನಲ್ಲಿ ತಪಸ್ವಿಗಳ ಹಾಗೆ ಇರಲು ಇವಳಿಂದ ಸಾಧ್ಯವಿಲ್ಲ. ನಮ್ಮ ಈ ಬೇಡಿಕೆಯನ್ನು ನಡೆಸಿಕೊಡು ಮಗು. ಇವಳು ಇಲ್ಲೇ ಇರಲಿ. ನೀನು ಧರ್ಮನಿಷ್ಠ. ಯಾರೆಷ್ಟೇ ಹೇಳಿದರೂ ನೀನಿಲ್ಲಿ ನಿಲ್ಲುವವನಲ್ಲ. ಅವರೆಲ್ಲರ ಮೇಲಿನ ಮಾತುಗಳನ್ನು ಆಡುತ್ತಿದ್ದಂತೆ ರಾಮನು ಸೀತೆಗೆ ನಾರುಮಡಿಯನ್ನು ಉಡಿಸಿಯೇ ಬಿಟ್ಟನು. ಅಲ್ಲೇ ಇದ್ದ ಗುರುಗಳಾದ ವಸಿಷ್ಠರು ಸೀತೆಯು ನಾರು ಬಟ್ಟೆಯನ್ನು ಧರಿಸುವುದನ್ನು ಆಕ್ಷೇಪಿಸಿ ಕೈಕೇಯಿಗೆಂದರು, ದುಷ್ಟ ಬುದ್ಧಿಯ ಕೈಕೇಯಿ, ನಿನ್ನ ಆಟಗಳು ಅತಿಯಾದವು. ಕುಲ ಕಳಂಕಿನಿ. ರಾಜನಿಗೆ ಮೋಸ ಮಾಡಿ ಪ್ರತಿಜ್ಞೆ ಮಾಡಿಸಿಕೊಂಡೆ. ಸೀತೆಯೇನು ಕಾಡಿಗೆ ಹೋಗಬೇಕಾದದ್ದಿಲ್ಲ. ರಾಮನು ಬಿಟ್ಟ ಸಿಂಹಾಸನದಲ್ಲಿ ಅವಳೇ ಕುಳಿತು ರಾಜ್ಯವಾಳುವಳು. ಗೃಹಸ್ಥರಿಗೆ ಹೆಂಡತಿಯೇ ಆತ್ಮ, ಸೀತೆ ರಾಮನ ಆತ್ಮ. ಆದುದರಿಂದ ಅವಳೇ ಭೂಪತಿಯಾಗಲಿ. ಒಂದು ವೇಳೆ ರಾಮನ ಹಿಂದೆ ಸೀತೆಯು ಕಾಡಿಗೆ ಹೋದರೆ ಅವರನ್ನೆಲ್ಲ ನಾವು ಹಿಂಬಾಲಿಸುವೆವು. ಇಡೀ ನಗರವೇ ರಾಮನನ್ನು ಅನುಸರಿಸಿ ಹೋಗುವುದು. ಭರತನೇನಾದರೂ ನಿನ್ನಿಷ್ಟದಂತೆ ರಾಜ್ಯವಾಳಿಕೊಂಡಿರುತ್ತಾನೆ ಎಂದುಕೊಂಡೆಯಾ? ಖಂಡಿತ ಇಲ್ಲ. ಅವನು ಶತ್ರುಘ್ನನೊಡನೆ ನಾರು ಬಟ್ಟೆಯನ್ನುಟ್ಟು ತನ್ನ ಅಣ್ಣನ ಇದ್ದಲ್ಲಿಗೆ ಹೋಗುತ್ತಾನೆ. ಆಗ ಈ ಶೂನ್ಯವಾದ ರಾಜ್ಯವನ್ನು ನೀನೊಬ್ಬಳೇ ಆಳಬಹುದು. ರಾಜ್ಯನಿಲ್ಲದ ರಾಜ್ಯವೆನಿಸದು. ಅವನಿದ್ದಲ್ಲೇ ರಾಜ್ಯ ಉಂಟಾಗುವುದು. ಭರತನು ದಶರಥನ ಮಗನೇ ಆದರೆ ಅವನು ಕೊಡುವ ಈ ರಾಜ್ಯವನ್ನು ಆಳಲು ಅವನು ಖಂಡಿತ ಒಪ್ಪುವುದಿಲ್ಲ. ಅಷ್ಟೇಕೆ, ನಿನ್ನೊಡನೆ ನಿನ್ನ ಮಗನಂತೆಯೂ ಕೂಡ ಅವನು ಇರಲಾರ. ನೀನು ನೆಲ ಬಿಟ್ಟು ಆಕಾಶಕ್ಕೆ ನೆಗೆದರೂ ತನ್ನ ಕುಲದ ಸಂಪ್ರದಾಯವನ್ನು ಬಲ್ಲ ಭರತನು ಅದಕ್ಕೆ ವಿರುದ್ಧವಾಗಿ ನಡೆಯುವವನಲ್ಲ. ನಿನ್ನ ಮಗನಿಗೆ ಒಳ್ಳೆಯದಾಗಲೆಂದು ನೀನು ಹೀಗೆಲ್ಲ ಮಾಡುವುದರಿಂದ ಅವನಿಗೆ ಅಹಿತವೇ ಆಗುವುದು. ಇದರಲ್ಲಿ ಸಂಶಯವೇ ಇಲ್ಲ. ಪ್ರಪಂಚದಲ್ಲೇ ರಾಮನನ್ನು ಪ್ರೀತಿಸಿದವರು ಯಾರೂ ಇಲ್ಲ. ಹಿಂದೆ ನೀನು ರಾಮನ ಹಿಂದೆ ಹೋಗುವ ಪಶು, ಸರ್ಪ, ಪಕ್ಷಿಗಳನ್ನು ಕಾಣಲಿರುವೆ. ಮರಗಳು ಅವನು ಹೋದ ಕಡೆಗೇ ಬಾಗುವವು. ಸೊಸೆಗೆ ಉತ್ತಮವಾದ ವಸ್ತ್ರ ಆಭರಣಗಳನ್ನು ಕೊಡು. ನಾರು ಬಟ್ಟೆಯನ್ನು ತೆಗೆದುಹಾಕು.
ನಿನ್ನ ವರದ ಪ್ರಕಾರ ರಾಮನೊಬ್ಬನೇ ನಾರು ಬಟ್ಟೆಯನ್ನುಟ್ಟು ವನವಾಸ ಮಾಡಬೇಕು, ಸೀತೆಯಲ್ಲ. ಆದುದರಿಂದ ಸೀತೆಯು ಅಲಂಕೃತಳಾಗಿಯೇ ರಾಮನೊಡನೆ ಇರಲಿ. ಮುಖ್ಯ ವಾಹನಗಳು ಪರಿಚಾರಕರು ಕೂಡ ಅವಳ ಜೊತೆಯಲ್ಲಿ ಇರಲಿ. ವಸಿಷ್ಠರು ಹೀಗೆಲ್ಲ ಹೇಳುತ್ತಿದ್ದಂತೆ ಪತಿ ಧರ್ಮವನ್ನು ಅನುಸರಿಸಲು ನಿಶ್ಚಯಿಸಿದ್ದ ಸೀತೆಯು ನಾರು ಬಟ್ಟೆಗಳನ್ನು ಉಟ್ಟು ವನಗಮನಕ್ಕೆ ಸಿದ್ಧಳಾದಳು. ನಾಥನಿದ್ದರೂ ಅನಾಥೆಯಂತೆ ನಾರು ಬಟ್ಟೆಯನ್ನುಟ್ಟು ನಿಂತಿದ್ದ ಸೀತೆಯನ್ನು ನೋಡಿದ ಜನರು, ದಶರಥ, ನಿನಗೆ ಧಿಕ್ಕಾರವಿರಲಿ ಎಂದು ಕೂಗಿಕೊಂಡರು. ಆ ಧಿಕ್ಕಾರವನ್ನ ಕೇಳಿಸಿಕೊಂಡ ದಶರಥನಿಗೆ ಬದುಕುವ ಆಸೆಯೇ ಹೊರಟು ಹೋಯಿತು. ನಾನು ಗಳಿಸಿದ ಧರ್ಮ ಕೀರ್ತಿಗಳ ಮೇಲೆಯೇ ಜಿಗುಪ್ಸೆ ಉಂಟಾಯಿತು. ಬಿಸಿಯಾದ ನಿಟ್ಟುಸಿರನ್ನು ಬಿಡುತ್ತಾ ಅವನು ಕೈಕೇಯಿಗೆ ಎಂದನು, ಮಾರಿ ಕೈಕೇಯಿ, ಸೀತೆ ಮಾತ್ರ ನಾರು ಬಟ್ಟೆಗಳನ್ನು ಉಟ್ಟುಕೊಂಡು ಹೋಗತಕ್ಕದ್ದಲ್ಲ. ಆಕೆ ಸುಕುಮಾರಿ, ಮಗು, ಸುಖವಾಗಿ ಇರಬೇಕಾದವಳು. ಅವಳು ಕಾಡಿನಲ್ಲಿ ಇರುವುದು ಸರಿಯಲ್ಲವೆಂದು ಗುರುಗಳು ಹೇಳಿದ್ದು ನ್ಯಾಯವಾಗಿಯೇ ಇದೆ. ಈ ಬಾಲೆ ಯಾರಿಗೇನು ಅನ್ಯಾಯ ಮಾಡಿದ್ದಾಳೆ? ಯಾವಳೋ ಸನ್ಯಾಸಿಯಂತೆ ನಾರು ಬಟ್ಟೆಯನ್ನುಟ್ಟು ಜನರ ಮಧ್ಯೆ ನಿಂತಿದ್ದಾಳಲ್ಲ, ಅವಳ ಬಗೆಗೆ ನಾನು ಯಾವ ವರವನ್ನು ಕೊಟ್ಟಿಲ್ಲ. ಅವಳು ನಾರು ಬಟ್ಟೆಗಳನ್ನು ತೆಗೆದಿಡಲಿ. ಅವಳು ರೇಷ್ಮೆ ಸೀರೆಯನ್ನು ರತ್ನಾಭರಣಗಳನ್ನು ಧರಿಸಿಕೊಂಡೇ ಸುಖವಾಗಿ ಕಾಡಿಗೆ ಹೋಗಲಿ. ಬದುಕಲು ಯೋಗ್ಯತೆ ಇಲ್ಲದ ಕಾರಣದಿಂದಲೇ ನಾನು ಕಠೋರ ಪ್ರತಿಜ್ಞೆಯನ್ನು ಮಾಡಬೇಕಾಯಿತು. ನೀನು ಬಾಲಿಶವಾಗಿ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದೀಯೆ. ಬಿದಿರಿನ ಹೂವು ಬಿದಿರನ್ನೇ ನಾಶ ಮಾಡುವಂತೆ ನನ್ನ ಪ್ರತಿಜ್ಞೆ ನನ್ನನ್ನೇ ಸುಟ್ಟು ಹಾಕುವುದು. ರಾಮನಲ್ಲಿ ಏನಾದರೂ ತಪ್ಪಿದ್ದರೂ ಸೀತೆಯಲ್ಲೇನು ತಪ್ಪಿದೆ? ಮೃದುಶೀಲೆಯಾದ ಈ ಬಡಪಾಯಿ ಹುಡುಗಿ ನಿನಗೆ ಅಪಕಾರ ಮಾಡಲು ಸಾಧ್ಯವೇ? ರಾಮನನ್ನು ಕಾಡಿಗೆ ಕಳುಹಿಸಿದರೆ ನಿನಗೆ ತೃಪ್ತಿಯಾಗದೆ ಮತ್ತೆ ಮತ್ತೆ ಪಾಪ ಮಾಡುವುದೇಕೆ ದುಷ್ಟೇ? ಅಭಿಷೇಕದ ವಿಚಾರವನ್ನು ಹೇಳಲು ಕರೆಯಿಸಿದೆನೆಂದುಕೊಂಡು ಅವನು ಬಂದಾಗ ನೀನು ಏನು ಕೇಳಿಕೊಂಡೆಯೋ ಅದನ್ನು ನಡೆಸಲು ಮಾತ್ರ ನಾನು ಒಪ್ಪಿರುವುದು. ನೀನು ಅದನ್ನು ಮೀರಿ ಹೋಗುತ್ತಿರುವೆ. ನಾನು ಯಾವ ನರಕಕ್ಕೆ ಬೀಳಬೇಕೆಂದಿದ್ದೀಯೋ? ಸೀತೆಯನ್ನು ನಾರು ಬಟ್ಟೆಯಲ್ಲಿ ನೋಡಲು ಉತ್ಸುಕಳಾಗಿದ್ದೀಯಲ್ಲ. ಹೀಗೆ ನಾನಾ ರೀತಿಯಿಂದ ಅಳುತ್ತಾ ಬಡಬಡಿಸುತ್ತಿದ್ದ ನೆಲದ ಮೇಲೆ ತಲೆ ತಗ್ಗಿಸಿಕೊಂಡು ಬಿದ್ದಿದ್ದ ದಶರಥನಿಗೆ ರಾಮನೆಂದನು, ಧಾರ್ಮಿಕನಾದ ತಂದೆಯೇ, ನನ್ನ ತಾಯಿ ಕೌಸಲ್ಯೆ ವೃದ್ಧೆಯಾಗಿದ್ದಾಳೆ. ಸುಶೀಲೆಯಾದ ಅವಳೆಂದೂ ನಿನ್ನನ್ನು ನಿಂದಿಸಲಾರಳು. ನನ್ನ ವಿರಹದಿಂದ ಶೋಕ ಸಾಗರದಲ್ಲಿ ಮುಳುಗಿರುವ ಅವಳನ್ನು ನೀನು ಪ್ರೀತಿ ಗೌರವಗಳಿಂದ ನೋಡಿಕೊಳ್ಳಬೇಕು. ಇಂತಹ ದುಃಖವನ್ನು ಅವಳು ಹಿಂದೆ ಅನುಭವಿಸಿದವಳಲ್ಲ. ಪುತ್ರ ಶೋಕದಿಂದ ಅವಳು ಧೃತಿಗೆಡದಂತೆ ನೀನೇ ನೋಡಿಕೊಳ್ಳಬೇಕು. ನಿನ್ನಲ್ಲೇ ಅವಳು ತನ್ನ ಜೀವವನ್ನು ಇಟ್ಟುಕೊಂಡಿದ್ದಾಳೆ. ದುರ್ಭರ ಶೋಕದಿಂದ ಅವಳು ಪ್ರಾಣ ಬಿಡದಂತೆ ನೋಡಿಕೊ. ಮುನಿವೇಷಧಾರಿಯಾದ ರಾಮನನ್ನು ನೋಡಿದ ದಶರಥನು ಅರ್ಧ ಪ್ರಜ್ಞೆಗೆ ಸಂದನು. ದುಃಖ ತಪ್ತನಾದ ಅವನು ಮತ್ತೆ ರಾಮನ ಮುಖವನ್ನು ನೋಡಲಿಲ್ಲ, ಮಾತೂ ಆಡಲಿಲ್ಲ. ಸ್ವಲ್ಪ ಹೊತ್ತು ಪ್ರಜ್ಞೆ ಕಳೆದುಕೊಂಡವನು ಮತ್ತೆ ಎಚ್ಚೆತ್ತು ಬಹುವಾಗಿ ವಿಲಾಪಿಸಿದನು. ಅವನು ರಾಮನ ಚಿಂತೆಯಲ್ಲೇ ಮುಳುಗಿದ್ದನು. ಅವನು ಹೇಳತೊಡಗಿದನು, ನಾನು ಹಿಂದಿನ ಜನ್ಮದಲ್ಲಿ ಅದೆಷ್ಟು ಗೋವುಗಳನ್ನು ತಮ್ಮ ಕರುಗಳನ್ನು ಕಳೆದುಕೊಳ್ಳುವಂತೆ ಮಾಡಿದ್ದೆನೋ, ನಿಷ್ಕಾರಣವಾಗಿ ಪ್ರಾಣಿಗಳನ್ನು ಹಿಂಸಿಸಿದ್ದೆನೋ, ಅದಕ್ಕೆ ಈ ದುಃಖ ನನಗೆ ಬಂದೊದಗಿದೆ. ಕಾಲ ಬಾರದ ಹೊರತು ಈ ದೇಹದಿಂದ ಜೀವ ಹೋಗುವುದಿಲ್ಲ. ಕೈಕೇಯಿಯಿಂದ ಇಷ್ಟೆಲ್ಲ ಹಿಂಸೆಯಾದರೂ ನನಗೆ ಏಕೆ ಸಾವು ಬರಲಿಲ್ಲ? ನನ್ನೆದುರಿಗೆ ತಾಪಸ ವೇಷದಲ್ಲಿ ನಿಂತಿರುವ ರಾಮನು ನನಗೆ ಬೆಂಕಿಯಂತೆ ಕಾಣುತ್ತಿದ್ದಾನೆ. ಒಬ್ಬಳ ಸ್ವಾರ್ಥಕ್ಕಾಗಿ ಇಷ್ಟೆಲ್ಲ ಜನರು ದುಃಖ ಪಡುವಂತಾಯಿತು. ಇಷ್ಟು ಹೇಳುತ್ತಿರುವಾಗ ವೇದನೆಯಿಂದ ಅವನ ಇಂದ್ರಿಯಗಳ ಬಲ ಕುಂದಿತು. ರಾಮ ಎಂಬ ಶಬ್ದವನ್ನು ಉಚ್ಚರಿಸಿದನು. ಮುಂದೆ ಮಾತೇ ಹೊರಡದಾಯಿತು. ಅರ್ಧ ಪ್ರಜ್ಞೆಯೇ ಹೊರಟು ಹೋಗಿತ್ತು. ಕ್ಷಣದಲ್ಲಿ ಎಚ್ಚೆತ್ತು ನೀರು ತುಂಬಿದ ಕಣ್ಣುಗಳಿಂದ ಸುಮಂತ್ರನನ್ನು ನೋಡಿ ಹೇಳಿದನು, ಸುಮಂತ್ರ, ಉತ್ತಮವಾದ ಕುದುರೆಗಳನ್ನು ಕಟ್ಟಿದ ರಥವನ್ನು ಇಲ್ಲಿತಾ. ಈ ಮಹಾನುಭಾವನನ್ನು ಆ ರಥದಲ್ಲಿ ಕರೆದುಕೊಂಡು ಹೋಗಿ ರಾಜ್ಯದ ಗಡಿಯಿಂದ ಹೊರಗೆ ಬಿಟ್ಟು ಬಾ. ಬಹುಶಃ ಗುಣವಂತಿಕೆಗೆ ಇದೇ ಫಲವೆಂದು ಕಾಣುತ್ತದೆ. ಸಜ್ಜನನು ವೀರನೂ ಆದ ಮಗನನ್ನು ತಂದೆ ತಾಯಿಗಳೇ ದೇಶದಿಂದ ಹೊರಗಟ್ಟುವುದಕ್ಕೆ ಏನರ್ಥ? ರಾಜನ ಆದೇಶದಂತೆ ಸುಮಂತ್ರನು ಕೂಡಲೇ ಹೋಗಿ ರಥವನ್ನು ತಂದನು. ದಶರಥನು ಕೋಶಾಧಿಕಾರಿಯನ್ನು ಕರೆದು ಸೀತೆಗೆ 14 ವರ್ಷಗಳಿಗೆ ಬೇಕಾಗುವಷ್ಟು ಅಮೂಲ್ಯ ವಸ್ತ್ರ ಒಡವೆಗಳನ್ನು ತಂದುಕೊಡಲು ಆಜ್ಞಾಪಿಸಿದನು. ಕೋಶಾಧಿಕಾರಿಯು ತತ್ತಕ್ಷಣ ಹೋಗಿ ರಾಜನು ಸೂಚಿಸಿದ ವಸ್ತುಗಳನ್ನು ತಂದು ಸೀತೆಗೆ ಅರ್ಪಿಸಿದನು. ಆ ಕುಲೀನೆ ಸೀತೆಯು ವಸ್ತ್ರಾಭರಣಗಳಿಂದ ತನ್ನನ್ನು ಅಲಂಕರಿಸಿಕೊಂಡಳು. ಉದಯ ಕಾಲದಲ್ಲಿ ಸೂರ್ಯಪ್ರಭೆಯಿಂದ ಆಕಾಶವು ಬೆಳಗುವಂತೆ ಅಲಂಕಾರ ಭೂಷಿತೆಯಾದ ಸೀತೆಯಿಂದ ಅಂತಃಪುರವು ಬೆಳಗಿತು. ಅವಳು ಅತ್ತೆಯಾದ ಕೌಸಲ್ಯೆಯ ಪಾದಕ್ಕೆ ವಂದಿಸಿದಳು. ಕೌಸಲ್ಯೆಯು ಅವಳನ್ನು ಅಪ್ಪಿಕೊಂಡಳು. ಅವಳ ತಲೆಯನ್ನು ಆಘ್ರಾಣಿಸಿದಳು. ಮತ್ತೆಂದಳು, ಮಗಳೇ, ಲೋಕದಲ್ಲಿ ಕೆಟ್ಟ ಹೆಂಗಸರು ಇರುತ್ತಾರೆ. ಗಂಡನು ಎಷ್ಟೇ ಚೆನ್ನಾಗಿ ಅವರನ್ನು ನೋಡಿಕೊಂಡರೂ ಕಷ್ಟ ಕಾಲದಲ್ಲಿ ಅವನನ್ನು ಅವಮಾನಿಸುತ್ತಾರೆ. ಬಹುಶಃ
ಇದು ಹೆಂಗಸರ ಸ್ವಭಾವವೆಂದು ಕಾಣುತ್ತದೆ. ಮೊದಲು ಸುಖವನ್ನು ಅನುಭವಿಸಿ ಆಮೇಲೆ ಕಷ್ಟ ಬಂದರೆ ಹಿಂದಿನದೆಲ್ಲವನ್ನ ಮರೆತು ಗಂಡನಿಗೆ ವಿರುದ್ಧವಾಗಿ ನಿಲ್ಲುತ್ತಾರೆ ಅಥವಾ ಅವನನ್ನು ಬಿಟ್ಟೇ ಬಿಡುತ್ತಾರೆ. ಇದು ಅವರ ಬುದ್ಧಿ ವಕ್ರ. ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಅವರು ಹೃದಯ ಹೀನೆಯರು. ಅವರ ಮನೋನಿಶ್ಚಯವೇ ಪಾಪದಿಂದ ಕೂಡಿರುತ್ತದೆ. ಕ್ಷಣದಲ್ಲೇ ಪ್ರೀತಿಯನ್ನ ಕಳೆದುಕೊಳ್ಳುತ್ತಾರೆ. ಅವರಿಗೆ ಕುಲದ ಮೇಲೆ ಗೌರವವಿರುವುದಿಲ್ಲ. ಅವರು ಕೃತಜ್ಞೆಯರು. ಅವರ ಮನಸ್ಸು ತುಂಬಾ ಚಂಚಲ. ಇವರು ಸಾಧ್ವಿಯರಲ್ಲ. ಇನ್ನು ಸಾಧ್ವಿ ಸ್ತ್ರೀಯರು ಹೇಗಿರುತ್ತಾರೆ ಎಂಬುದನ್ನು ಹೇಳುತ್ತೇನೆ ಕೇಳು. ಅವರು ಶೀಲವತಿಯರು, ಸತ್ಯನಿಷ್ಠೆಯರು, ವಿದ್ಯಾವತಿಯರು. ಅಂತಹ ಸ್ತ್ರೀಯರಿಗೆ ಪತಿಯೆಂದರೆ ಪವಿತ್ರ ವಸ್ತು. ಅಂತಹ ಗಂಡನು ಕಾಡಿಗೆ ಹೊರಟಿದ್ದಾನೆಂದು ನೀನು ಅವಮಾನಿಸಬೇಡ. ಇವನು ಬಡವನೋ ಶ್ರೀಮಂತನೋ ಏನಾದರೂ ಆಗಿರಲಿ, ನಿನಗೆ ದೇವರ ಸಮನು. ಕೌಸಲ್ಯ ಧರ್ಮಸಮ್ಮತವಾದ ಉಪದೇಶವನ್ನು ಕೇಳಿದ ಸೀತೆಯು ಕೈ ಮುಗಿದುಕೊಂಡು ಹೇಳಿದಳು, ಅಮ್ಮ, ನೀವು ಹೇಳಿದ್ದೆಲ್ಲವನ್ನೂ ಚಾಚೂ ತಪ್ಪದೆ ಪಾಲಿಸುತ್ತೇನೆ. ಗಂಡನೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನಾನು ಕಲಿತಿದ್ದೇನೆ. ನನ್ನನ್ನು ಕೆಟ್ಟ ಹೆಂಗಸರ ಸಾಲಿಗೆ ಸೇರಿಸಬೇಡಿ ಅಮ್ಮ. ಚಂದ್ರನಿಂದ ಅದರ ಕಾಂತಿ ಹೇಗೆ ಅಗಲಿರಲಾರದೋ ಹಾಗೆ ಸಾಧ್ವಿ ಧರ್ಮದಿಂದ ನಾನು ಬೇರೆಯಾಗಿರಲಾರೆ. ತಂತಿ ಇಲ್ಲದೆ ವೀಣೆ ನುಡಿಯದು, ಚಕ್ರವಿಲ್ಲದೆ ರಥ ಚಲಿಸದು. ಹೀಗೆ ಗಂಡನಿಲ್ಲದೆ ಮಗನು ಕೊಡುವುದಕ್ಕೆ ಎಷ್ಟೆಂದರೂ ಒಂದು ಮಿತಿ ಇರುತ್ತದೆ. ಆದರೆ ಗಂಡನು ಕೊಡುವುದಕ್ಕೆ ಮಿತಿ ಎನ್ನುವುದೇ ಇಲ್ಲ. ಇಂತಹ ಗಂಡನನ್ನು ಯಾರು ಪೂಜಿಸಲಾರರು? ಹೀಗೆ ಧರ್ಮದ ಹಿಂದು ಮುಂದುಗಳನ್ನು ತಿಳಿದಿರುವ ನಾನು ಗಂಡನನ್ನು ಅವಮಾನಿಸುವೆನೇ? ಸ್ತ್ರೀಯರಿಗೆ ಗಂಡನೇ ದೇವರಲ್ಲವೇ? ಸೀತೆಯ ಹೃದಯಂಗಮವಾದ ಮಾತುಗಳನ್ನು ಕೇಳಿ ಕೌಸಲ್ಯೆಯು ಒಮ್ಮೆಲೆ ಹರ್ಷ ಶೋಕಗಳ ಬಾಷ್ಪಗಳನ್ನು ಸುರಿಸಿದಳು. ಪರಮ ಧರ್ಮಾತ್ಮನಾದ ಶ್ರೀರಾಮನು ಕೌಸಲ್ಯೆಯ ಹತ್ತಿರ ಹೋಗಿ ಕೈ ಮುಗಿದುಕೊಂಡು ಹೀಗೆಂದನು, ಅಮ್ಮ, ದುಃಖಿಸಬೇಡ. ನನ್ನ ತಂದೆಯನ್ನು ನೋಡಿಕೊ. ಚಿಟಿಕಿ ಹೊಡೆಯುವಷ್ಟರಲ್ಲಿ ವನವಾಸವು ಮುಗಿದೇ ಹೋಗುತ್ತದೆ. ನೀನು ಮಲಗಿರುವಾಗಲೇ 14 ವರ್ಷ ಮುಗಿದಿರುತ್ತದೆ. ನಾನು ಬಂದು ಆಪ್ತರ ಜೊತೆ ಸೇರಿಕೊಳ್ಳುವುದನ್ನು ನೀನು ನೋಡಲಿರುವೆ. ಹೀಗೆ ಹೆತ್ತಬ್ಬೆಯನ್ನು ಸಂತೈಸಿ ಅಲ್ಲಿದ್ದ 350 ತಾಯಂದಿರನ್ನು ಸಮಾಧಾನ ಪಡಿಸಲು ಎಂದನು. ಅಮ್ಮಂದಿರೇ, ಅತಿ ಪರಿಚಯದಿಂದಲೋ ತಿಳಿಯದೆಯೋ ನಾನೇನಾದರೂ ಕೆಟ್ಟದಾಗಿ ನಡೆದುಕೊಂಡಿದ್ದರೆ ಅದನ್ನು ಕ್ಷಮಿಸಿ ನನಗೆ ಹೋಗಲು ಅನುಮತಿಯನ್ನು ಕೊಡಿ. ನನ್ನನ್ನು ಆಶೀರ್ವದಿಸಿ ಬೀಳ್ಕೊಡಿ. ಶ್ರೀರಾಮನ ಪ್ರೀತಿಯ ವಿನಯದ ಮಾತುಗಳನ್ನು ಕೇಳಿ ಅವರೆಲ್ಲರ ದುಃಖದ ಕಟ್ಟೆಯೊಡೆಯಿತು. ಅವರೆಲ್ಲರೂ ಗಟ್ಟಿಯಾಗಿ ರೋಧಿಸತೊಡಗಿದರು. ಯಾವ ದಶರಥನ ಅರಮನೆಯು ಹಿಂದೆ ವಾದ್ಯಗಳ ಮಧುರ ನಾದದಿಂದ ತುಂಬಿರುತ್ತಿತ್ತೋ ಅದೀಗ ಶೋಕಾರ್ಥರ ರೋದನ ಧ್ವನಿಯಿಂದ ತುಂಬಿ ಹೋಯಿತು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.